ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ನಮ್ಮದು ಎಂಗೇಜ್ಮೆಂಟ್ ಬಟ್ಟೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಮತ್ತೆ ನನ್ನ ಜೊತೆ ಯಾರಿದ್ದಾರೆ ಅಂದರೆ ನಮ್ಮ ಫಿಯಾನ್ಸೆ, ಇಬ್ಬರು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಜಯನಗರಿಗೆ ಹೋಗೋಣ ಅಂತ ಒಂದೆರಡು ಶಾಪ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ನೋಡೋಣ ಯಾವ ಥರ ಶಾಪಿಂಗ್ ಆಗಿದ್ದೀರಾ. ನನಗಿನ್ನ ಜಾಸ್ತಿ ಇವರೇ ಎಕ್ಸೈಟ್ ಆಗಿದ್ದಾರೆ. ಫಸ್ಟ್ ಇವ್ರದ್ದೇ ಬಟ್ಟೆ ತೊಗೊಬೇಕಂತೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಬಟ್ಟೆ, ಅಲ್ಲಿ ಹೋಗಿ ತೋರಿಸ್ತೀವಿ. ಇಬ್ಬರದ್ದು ನೋಡೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗೋಣ ಬನ್ನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡಿದ್ವಿ ಜಯನಗರಲ್ಲಿ ಕಲ್ಕಿಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ಅಲ್ಲಿ ಹೋದ್ವಿ, ಒಳಗಡೆ ಹೋಗ್ತಿದ್ದಂಗೆ ತುಂಬಾನೇ ಶಾಕ್ ಕೊಟ್ಬಿಟ್ರು. ಎಲ್ಲ 1 ಲ್ಯಾಕ್ ಅಬೋ ತೋರಿಸಿದ್ರು. ಯಪ್ಪಪ್ಪ ಅಂದ್ಬಿಟ್ಟು ಆಚೆ ಕಡೆ ಬಂದ್ವಿ. ನಾವು ಕಮ್ಮಿ ರೇಟಲ್ಲಿ ಪ್ರೈಸಲ್ಲಿ ನೋಡ್ತಿದ್ವಿ, ಎಂಗೇಜ್ಮೆಂಟ್ ಅಲ್ವಾ ಅಷ್ಟೊಂದು ಕಾಸ್ಟ್ಲಿ ಬೇಡ ಅಂದ್ಬಿಟ್ಟು ಎದುರುಗಡೆ ಶಾಪಲ್ಲಿ ನೋಡಿದ್ವಿ. ಅಲ್ಲಿ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ರೈಟ್ ಓಕೆ ಇತ್ತು. ಜಯನಗರಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಇಷ್ಟ ಆಗಿದ್ದೆಲ್ಲ ಪ್ರೈಸ್ ಜಾಸ್ತಿ ಇರ್ತಿತ್ತು, ಕಮ್ಮಿ ಇರೋದೆಲ್ಲ ನಮ್ಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಶಾಪ್ ಇದೆ ಅಂತ ನೋಡಿದ್ವಿ, ಹಾಗಾಗಿ ಅಲ್ಲಿ ನೋಡೋಣ ಅಂತ ಅಲ್ಲಿಗೆ ಹೋದ್ವಿ. ನಾವು ಹೋಗಿ ಶಾಪ್ ಬಂದು ಮೈಸೂರು ಸ್ಯಾರಿ ಉದ್ಯೋಗ ಅಂತ ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ. ಹೊರಗಡೆಯಿಂದ ತುಂಬ ಚಿಕ್ಕದಾಗೆ ಇದೆ, ಒಳಗಡೆ ಹೋದರೆ ತುಂಬ ದೊಡ್ಡದಾಗಿದೆ. 3 ಫ್ಲೋರ್ಸ್ ಇದೆ. ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಎಲ್ಲ ಸ್ಯಾರಿ ಸೆಲೆಕ್ಷನ್ಗೆ ಬಂದಿದ್ರು. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಯಾರೀಸು ಮೈಸೂರಿಂದನೇ ಬರುತ್ತೆ ಅಂತೆಲ್ಲ ಹೇಳಿದರು. ಸೊ ನಾವು ಸ್ಯಾರಿ ಏನು ನೋಡ್ತಾ ಇರಲಿಲ್ವಲ್ಲ, ಹಂಗಾಗಿ ಲೆಹಂಗಾ ನೋಡೋಣ ಅಂತ ಹೋದ್ವಿ. ಲೆಹಂಗಾ ಬಂದು 3rd ಫ್ಲೋರಲ್ಲಿತ್ತು. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 15,000 ಅಬೋ ಇತ್ತು. ಪ್ರೈಸ್ ಪ್ರಕಾರ ಕಲೆಕ್ಷನ್ ಇತ್ತು. ನಾವು ತುಂಬಾ ಚೆಕ್ ಮಾಡಿದ್ವಿ ಎಲ್ಲನೂ, ಯಾವ್ದು ಚೆನ್ನಾಗಿದೆ ಅಂತ. ಆಮೇಲಿಂದ ಎಲ್ಲ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ವೇರ್ ಮಾಡೋಕ್ಕೆ ಕೊಟ್ಟರು. ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವ್ದು ತೊಗೊಳೋದು ಅಂತ. ಇದೊಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದರು. ಇತ್ತು ಕಾಸ್ಟ್ ಬಂದು 25 ಐ ಥಿಂಕ್ ಆ ರೇಂಜಲ್ಲಿತ್ತು. ಸೊ ಇದೊಂದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಇನ್ನೊಂದು ಟ್ರೈ ಮಾಡಿದ್ವು. ಇದು ಅಷ್ಟೊಂದು ಕಲರ್ ಲೈಟ್ ಅನ್ನಿಸ್ತು, ಹಂಗಾಗಿ ಜಾಸ್ತಿ ನೋಡೋಕೆ ಹೋಗಲಿಲ್ಲ. ಇದು ನನಗಿಷ್ಟ ಆಯಿತು, ಬಟ್ ಮನೆಯವ್ರಿಗೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತ ಇದು ಮಾಡಿದ್ವಿ. ತುಂಬಾನೇ ಕನ್ಫ್ಯೂಷನ್ ಆಯಿತು, ಟೈಮ್ ಬೇರೆ ಆಗಿತ್ತು. ಸೊ ಇನ್ನೊಂದು ನೆಕ್ಸ್ಟ್ ವೀಕೆಂಡ್ ನೋಡೋಣ ಅಂತ ಸುಮ್ಮನೆ ಹಂಗೆ ವಾಪಸ್ ಬಂದ್ವಿ. ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತು ಡೇ 2 ಶಾಪಿಂಗ್ ಹೋಗ್ತಾ ಇದ್ದೀವಿ, ಎಂಗೇಜ್ಮೆಂಟು. ಲಾಸ್ಟ್ ಡೇ ಅದೇ ನೋಡಿದ್ವಿ ಲೆಹೆಂಗಾಸ್ ಎಲ್ಲ. ನಮಗೆ ಇಷ್ಟ ಆಗಿದ್ದು ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಮನೆಯವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಇವತ್ತು ಮತ್ತೆ ನೋಡೋಣ ಅಂತ ಬೇರೆ ಶಾಪ್ ಎಲ್ಲ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಇವತ್ತು ಇಬ್ರದ್ದು ಡ್ರೆಸ್ ತೊಗೊಂಡು ಹೋಗಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ. ಮತ್ತು 2 ತೊಗೊಂಡು ಹೋಗ್ತೀವಿ. ನೋಡೋಣ ಯಾವ ಶಾಪಲ್ಲಿ ಏನೇನು ಇರುತ್ತೆ ಅಂತ ನೋಡೋಣ. ಇವಾಗ ಸದ್ಯಕ್ಕೆ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ ಇಳಿದಿದ್ದೀವಿ. ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಗಾಯ್ಸ್. ಇಟ್ಕೊಂಡು ಹೋಗ್ತಿದ್ದೀವಿ. ತುಂಬ ಬಿಸಿಲಿದೆ. ಛತ್ರಿ ಇದ್ರೂ ಬಿಸಿಲು ಮಕ್ಕಕ್ಕೆ ಹೊಡಿತಿದೆ. ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ. ನಂಗೊಂಚೂರು ಇಡು. ಅಸಿಸ್ಟೆಂಟ್ ಆಗಿದ್ದೀನಿ ಇವಳಿಗೆ. ಬಿಸಿಲಲ್ಲಿ ನಡ್ಕೊಬಂದು ತುಂಬಾ ಸುಸ್ತಾಗಿತ್ತು, ಬಾಡಿ ಡಿಹೈಡ್ರೇಷನ್ ಆಗಿತ್ತು. ಹಂಗಾಗಿ ಎಳ್ಳೀರು ಕುಡಿಯೋಣ ಅಂತ ಕುಡಿತಿದ್ವಿ. ಕಮರ್ಷಿಯಲ್ ಸ್ಟ್ರೀಟಲ್ಲೇ ತುಂಬ ಶಾಪ್ಸ್ ಇತ್ತು. ಅವತ್ತು ಟೈಮಲ್ಲಿಲ್ಲ, ಸೊ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬೇಗನೆ ಬಂದ್ವಿ. ಬೇರೆ ಶಾಪಲ್ಲೆಲ್ಲ ಕಲೆಕ್ಷನ್ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬ ಶಾಪ್ಸ್ ಇತ್ತು. ತುಂಬ ಒಂದು 4-5 ಶಾಪ್ ಎಲ್ಲ ನೋಡಿದ್ವಿ. ಬಟ್ ಆದರೆ ಎಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಲೋ ಇಲ್ಲ ಅಂತಿದ್ರು. ಹಾಗಾಗಿ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅದ್ರದ್ದು. ಕೋಸ್ಕಿಲಿ ನೋಡೋಣ ಅಂತ ಬಂದ್ವಿ. ಬಟ್ ಆದರೆ ಇಲ್ಲಿ ಈ ಔಟ್ಲೆಟಲ್ಲಿ ಡಿಸ್ಕೌಂಟ್ಸ್ ಇಲ್ಲ ಅಂತಂದರು. ಸೊ ಇನ್ನೊಂದು ಅಲ್ಲೇ ಕೆಳಗಡೆ ಸೆಕೆಂಡ್ ಔಟ್ಲೆಟ್ ಇದೆ, ಅಲ್ಲಿಗೆ ಹೋಗಿ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂತಂದರು. ಸೊ ಇಲ್ಲಿಗೆ ಬಂದ್ವಿ. ಈ ಕೋಸ್ಕಿ ತುಂಬಾ ದೊಡ್ಡ ಶಾಪ್ ಇದು. ಕಲೆಕ್ಷನ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು.
ಬಟ್ ಆದರೆ ಇಲ್ಲೆಲ್ಲ ಮ್ಯಾರೇಜಿಗೆ ಕಲೆಕ್ಷನ್ ಚೆನ್ನಾಗಿರುತ್ತೆ, ನಮಗೆಲ್ಲ ಎಂಗೇಜ್ಮೆಂಟ್ಗಲ್ವಾ ಸಿಂಪಲ್ ಆಗಿ ನೋಡ್ತಿದ್ವಿ. ಮ್ಯಾರೇಜ್ಗೆಲ್ಲ ತುಂಬಾ ಕಲೆಕ್ಷನ್ ಇರುತ್ತೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ಮ್ಯಾರೇಜ್ ಅವರು ಬೇಕಾದ್ರೆ ಅಲ್ಲೋಗಿ ನೋಡ್ಬೋದು. ಹಂಗೆ ಆಚೆ ಬಂದ್ವಿ, ಇಲ್ಲೊಂದು ಆರ್ಟಿಂದು ಟೆಡಿ ವೇರ್ ಥರ ಕಾಣ್ತು, ಹಾಗೆ ಅವ್ರಿಗೊಂದು ಹಾಯ್ ಮಾಡೋಣ ಅಂತ ಹೋದೆ. ತುಂಬಾ ಕ್ಯೂಟಾಗಿ ಕಾಣ್ತಾಯಿದ್ರು. ದುಡ್ಡಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ ಜನಗಳು ನೋಡಿ. ಆ ಶೆಕೆಯಲ್ಲಿ ಅದನ್ನ ಹಾಕ್ಕೊಂಡೆಲ್ಲ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಪಾಪ ಅವ್ರಿಗೆ. ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಸರ್ಕಸ್ ಆಡ್ಕೊಂಡು ಎಲ್ಲ ಶಾಪು ನೋಡಿ ಕೊನೆಗೂ ಲಾಸ್ಟ್ ವೀಕ್ ನೋಡಿರೋ ಶಾಪ್ಗೆ ಬಂದ್ವಿ. ಇಲ್ಲಿ ಕಾಸ್ಟು ಕಮ್ಮಿ ಇರುತ್ತೆ, ಬಟ್ ಕಲೆಕ್ಷನ್ನು ಚೆನ್ನಾಗಿರುತ್ತೆ. ನೋಡೋಕ್ಕೆ ಕಾಸ್ಟ್ಲಿ ಥರನೇ ಕಾಣುತ್ತೆ, ಬಟ್ ಅವರೇಜ್ ಇದೆ ಪ್ರೈಸ್ ಎಲ್ಲ. ಒಂದು 3 ಸೆಲೆಕ್ಟ್ ಮಾಡಿದ್ವಿ, ಅದರಲ್ಲಿ ಒಂದು ವೇರ್ ಮಾಡಿದ್ರು. ಇದೊಂದು ಅಷ್ಟೊಂದು ಇಷ್ಟ ಆಗಲಿಲ್ಲ, ಇದು ಸ್ವಲ್ಪ ಜಾತ್ರೆ ಥರ ಇತ್ತು, ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಮಣಿನೇ ಇತ್ತು. ಸೊ ಇದು ಬೇಡ ಅಂದ್ಬಿಟ್ಟು ಇದು ಸೆಮಿ ಸ್ಟಿಚ್ ಇದೆ, ಮತ್ತೆ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಆಗುತ್ತೆ ಅಂತ ಬೇಡ, ಇದೊಂದು ವೇರ್ ಮಾಡಿದ್ವಿ. ನಮಗೆ ಫಸ್ಟೇ ಇದು ಇಷ್ಟ ಆಗಿತ್ತು, ವೇರ್ ಮಾಡಿದ್ಮೇಲೂ ತುಂಬಾ ಚೆನ್ನಾಗಿ ಕಾಣ್ತು. ಮನೆಯೆಲ್ಲ ಇದೆ ಚೆನ್ನಾಗಿದೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಫೈನಲಿ ಸಿಕ್ತಲ್ಲ ಅಂದ್ಬಿಟ್ಟು ಖುಷಿಯಾಗಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ, ನನ್ನ ನೋಡೋಣ ಅಂದ್ಬಿಟ್ಟು. ಸೊ ಇಲ್ಲಿ ಏನು ಅಂದರೆ ₹1 ಡಿಸ್ಕೌಂಟ್ ಮಾಡಲ್ಲ, ಅವ್ರ MRP ಏನಿರುತ್ತೆ ಅಷ್ಟೇ ಕೊಟ್ಟು ತೊಗೊಬೇಕು. ನಾವೆಲ್ಲ ಚರ್ಚೆ ಮಾಡಿದ್ವಿ, ಇಲ್ಲ ಇಷ್ಟೇ, ಅದಕ್ಕಿಂತ ಕಮ್ಮಿ ಮಾಡೋಕ್ಕಾಗಲ್ಲ ಅಂದರು. ಇನ್ನೇನು ಮಾಡೋದು ಅಂದ್ಬಿಟ್ಟು ತೊಗೊಂಡು ಬಂದ್ವಿ. 9449 ಈ ಲೆಹಂಗಾ ಕಾಸ್ಟು ಎಷ್ಟು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ, ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ, ಸರಿನಾ ಇಲ್ವಾ ಅಂತ ಹೇಳ್ತೀವಿ. ಮೀಡಿಯಮ್ ರೇಂಜಲ್ಲಿ ಲೆಹಂಗಾ ಹುಡುಕ್ತಿದ್ರೆ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಕಂಪೇರ್ ಟು ಅದರ್ ಶಾಪು ಕಾಸ್ಟಿಗೂ ಮತ್ತು ನೋಡೋಕ್ಕೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಂದು ಟ್ರೈ ಮಾಡಿ, ಖುಷಿಯಾಗುತ್ತೆ ನಿಮಗೂ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಬ್ಲಾಗಲ್ಲಿ ನನ್ನ ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು. ನಂದು ಲಾಸ್ಟ್ ವೀಕ್ ಅದೇ ಮಳೆ ಬಂತು ಅಂದ್ಬಿಟ್ಟು ವಾಪಸ್ ಹೋದ್ವಿ ನಮ್ಮ ತೊಗೊಂಡು. ಸೊ ಇವತ್ತು ಇವ್ರು ನೋಡೋಣ ಅಂತ ಬಂದಿದ್ದೀವಿ. ಸೊ ಯಾವ್ಯಾವ ಥರ ಕಲೆಕ್ಷನ್ಸ್ ಇರುತ್ತೆ, ನಾವ್ಯಾವ ತೊಗೊಂಡಿದ್ದೀವಿ ನೋಡ್ತೀವಿ ಬನ್ನಿ. ನೀವೇನು ಸೈಲೆಂಟಾಗಿ ನಿಂತಿದ್ದೀರಾ? ನಾವು ಇವಾಗ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ, ನೋಡೋಣ ಬನ್ನಿ ಯಾವ ಥರ ಕಲೆಕ್ಷನ್ ಇರುತ್ತೆ. ರೀಲ್ಸಲ್ಲಿ ನೋಡಿದ್ವಿ, ಮಹಾಂತ ಅಂತ ಇದೆ ಶಾಪು, ಚೆನ್ನಾಗಿದೆ, ಲೋ ಬಜೆಟಲ್ಲಿ ಬಾಯ್ಸಿಗೆ ಅಂತ ಹೇಳಿದರು. ಸೊ ಹಂಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ವಿ. ಇಲ್ಲೂ ಎಲ್ಲ ಲೋ ಬಜೆಟಲ್ಲಿ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು. ನಾನೊಂದು 2 ಸೆಲೆಕ್ಟ್ ಮಾಡಿದೆ, ಇದೊಂದು ವೇರ್ ಮಾಡಿದೆ, ಇದು ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಇದು ಸಿಂಪಲ್ಲಾಗಿ ಚೆನ್ನಾಗಿದೆ, ಎಂಗೇಜ್ಮೆಂಟಿಗೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮನೇಲೆಲ್ಲ ಸೆಲೆಕ್ಟ್ ಮಾಡಿರೋ ಇದನ್ನೇ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೊರಟ್ವಿ. ಇದು ಪ್ಯಾಂಟ್ ಪೀಸ್ ಹೊಲಿಸ್ಬೇಕು ಅಂತ ಹೇಳಿದರು. ಸೂಟು ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲ ಇರಲಿಲ್ಲ, ಆಲ್ಟ್ರೇಷನ್ ಎಲ್ಲ ಇತ್ತು. ಸೊ ಅವರೇ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಇವರೇ ವಿತೌಟ್ ಚಾರ್ಜಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಫೈನಲಿ ಎಲ್ಲ ಸೆಲೆಕ್ಟ್ ಮಾಡಿ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಟೈಲರಿಂಗ್ ಕೆಳಗಡೆನಿದೆ ಅಂತ ಹೇಳಿದರು. ಸೊ ಅವ್ರಿಗೆ ಕೊಟ್ಟು ಬಂದ್ವಿ. ಸೊ ನಂದು ಎಂಗೇಜ್ಮೆಂಟ್ ಸ್ಯಾರಿ ಬಂದು ನಾನು ಹಾಸನಲ್ಲೇ ತಗೊಂಡಿದ್ದು, ಮಧು ಸಿಲ್ಕ್ಸಲ್ಲಿ. ಇದ್ರ ಕಾಸ್ಟ್ ಅರೌಂಡ್ 22,000 ಆಯ್ತು. ಎಲ್ಲರೂ ಗ್ರೀನ್ ಸ್ಯಾರಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಇದ್ರ ಬ್ಲೌಸ್ ಬಂದು ನಾನು ಇಲ್ಲೇ ಬೆಂಗಳೂರಲ್ಲಿ ಸ್ಟಿಚ್ ಮಾಡಿಸಿದ್ದು. ಸೊ ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಯಾವ್ದಾದ್ರು ಬೊಟಿಕ್ಗೆ ಕೊಟ್ಟು ಟ್ರೈ ಮಾಡೋಣ ಅಂತ ಕೊಟ್ಟಿದ್ದೆ. ಸೊ ಆ ಬೋಟಿಕ್ ಹೆಸರು ಮನಸ್ರಿ ಬೋಟಿಕ್ ಅಂತ. ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು. ಅಡ್ರೆಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಅಲ್ಲಿ ಹಾಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಫುಲ್ ವಾಯ್ಸ್ ಓವರ್ ಕೊಟ್ಟಿದೆ ನನ್ನ ಫಿಯಾನ್ಸೆ. ಸೊ ನಂಗೆ ಸ್ವಲ್ಪ ಹುಷಾರಿಲ್ಲ ಅನ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಷಯದಲ್ಲೂ ಅಷ್ಟೇನೆ. ಅವ್ರು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.